ಪಬ್ಲಿಕ್ ಮಾತಾಡಕ್ ಬೇಕು ಗೈಸ್ ಕಟ್ಸು ಗೈಸ್. ಪಾರ್ಕಲ್ಲಿ ಗಣೇಶ ದೇವಸ್ಥಾನ ಇದೆ ನೋಡಿ ಗೈಸ್, ಕಾಣಿಸುತ್ತೆ. ಡೋಂಟ್ ಫಾಲ್ ಅದ ಮೂವ ಇದು. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಮ್ಮ ಜೊತೆ ಅಮ್ಮನ ವಾಕಿಂಗ್ ಕರ್ಕೊಂಬಂದೆ. ಸರಿ, ನಮ್ಮಮ್ಮನೇ ನನಗೆ ಕರ್ಕೊಂಬಂದರು. ಮನೇಲಿ ಸುಮ್ಮನೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ವಾಕಿಂಗ್ ಮಾಡೋಣ ವಾಕಿಂಗ್ ಅಂತ ವಾಕಿಂಗ್ ಕರ್ಕೊಂಡು ಎಲ್ಲಮ್ಮ ಕರ್ಕೊಂಬಂದಿರೋದು. ಯಾವ್ದಮ್ಮ ಇದು ಪಾರ್ಕು? ರಾಚನಹಳ್ಳಿ ಪಾರ್ಕ್. ನಮ್ಮಮ್ಮ ಬೆಳಿಗ್ಗೆ ಸಾಯಂಕಾಲ 4:45 6:15 ತನಕ ಇಲ್ಲೇ ಇರ್ತಾರೆ ಗೈಸ್. ಇವ್ರದ್ದು ಪಾರ್ಕು ಬರೆದು ಕೊಟ್ಟವ್ರು ಸೀಲ್ ಹಾಕ್ಬಿಟ್ಟು. ನಾವೆಲ್ಲಿರ್ತೀರೋ ಅಲ್ಲಿ ನಮ್ದೇ, ನಾವು ಹೋದ್ಮೇಲೆ ಬೇರೆಯವರು. ಮತ್ತು ಒಂದು 3/4 ಗಂಟೆ ಅಷ್ಟು ನಿಂದು, ಆಮೇಲೆ ಬೇರೆಯವ್ರದ. ಹೌದು, ಭೂಮಿದು ಯಾರ್ದು ಅಲ್ಲ. ಒಂದು ಹಿಂದೆ ಅಂತ ದಿನ ಬಾಯಿಂದ ಹೇಳ್ಬಿಡ್ತೀರಿ ಯಾರ್ದು ಅಲ್ಲ ಅಂತ ಹೇಳ್ತೀಯ. ಏನು ಹೇಳ್ತೀಯ ನೀನು ಗೈಸ್? ನಮ್ಮಮ್ಮ ಹುಷಾರು ಸ್ವಲ್ಪ, ಸುಮ್ಮನೆ ಹಂಗೆ ಬಾಯಿಗೆ ಬಂದು ಮಾತಾಡ್ಬಿಡ್ತಾರೆ. ಬಾಯಿಗೆ ಬಂದಂಗೆ ಮಾತಾಡ್ತೀನಿ, ಯಾವ್ದು ಮಾತಾಡ್ತೀನೋ. ವಾಕ್ ಮಾಡೋದು ಸುಮ್ಮನೆ. ನನಗೆ ಎಷ್ಟು ನೋಡ್ತೀನಿ ಪಾರ್ಕ್ ಹಂಗೆ. ಅದೇ ಮಾಡಿದೆ ವೀಡಿಯೋ, ಹಾಕಿಲ್ಲ ಅನ್ಸುತ್ತೆ. ನಾನು ಬನ್ನಿ ತೋರಿಸ್ತೀನಿ. ಕೆರೆ ನೋಡಿ ಗೈಸ್, ಇದು ನಾವು ಗಣೇಶ ಕುಣಿಸಿದ್ರೆ ಇಲ್ಲೇ ಬಿಡೋದು. ಆ ಮುಂದೆ ಗಿಡ ಇದೆ, ಕೋಳಿ ಇದೈತೆ, ಕಲ್ಯಾಣಿ ತೋರಿಸ್ತೀನಿ ನೋಡಿ ಗೈಸ್. ಅದು ಆ ಕಡೆ ಹೋಗ್ಬೇಕು. ಮುಂದೆ ಸಿಕ್ತೀನಿ ನೋಡಿ. ವ್ಯೂ ಇದು ಸನ್ಸೆಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ನೋಡ್ತೀನಿ ಅಲ್ಲಿಂದ ಹೆಂಗೆ ಕಾಣಿಸುತ್ತೆ ವ್ಯೂ ಅಂತ ತೋರಿಸ್ತೀನಿ ಗೈಸ್ ನಿಮಗೆ. ಕೇಳ್ತು, ಯಾಕಪ್ಪ ಒಬ್ಬಟ್ಟು ತಿಂತೀಯ ಅಂತ ಕೇಳೋದಕ್ಕೆ ಫ್ರೀಯಾಗಿರುತ್ತೆ ವಾಕ್ ಮಾಡೋಕ್ಕೆ. ವಾಕಿಂಗ ಏಕೆ? ನಾಳೆ ಒಂದು ದಿವಸ ಹೋಗಿಸ್ಕೊಂಡ್ಬಿಟ್ರೆ ನಾಳೆ ಆಗೋದು, ತಿರುಗಿ ಕೊಡಲ್ಲ ಅವರು. ಗೈಸ್ ಈ ಸರೌಂಡಿಂಗಲ್ಲಿ ಯಾರನ್ನ ಇದ್ದಾರೆ ಇಲ್ಲೇ ಬನ್ನಿ ಗೈಸ್, ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ರಾಚನಹಳ್ಳಿ ಕೆರೆ ಅಂತ, ರಾಚನಹಳ್ಳಿ ಪಾರ್ಕ್ ಅಂತ ಹಾಕಿದ್ರೆ ಸಾಕು ಗೊತ್ತದೆ, ಸರ್ಚ್ ಮಾಡಿ. 3.5 ಕಿಲೋಮೀಟರ್ ಅಂತ ಇದೆ ಗೈಸ್. 3.75 4 ಕಿಲೋಮೀಟ್ರಿಗೆ ಹತ್ರ ಇದೆ ಗೈಸ್. ಇದು ಒಂದು ರೌಂಡ್ ಹಾಕಿದ್ರೆ ಸಾಕು ಡೈಲಿ. ಸಾಯಂಕಾಲ ಹೊತ್ತು ಈ ಥರ ವ್ಯೂ ಸಿಗುತ್ತೆ. ಬೆಳಗ್ಗೆ ಹೊತ್ತು ಬಂದರೆ ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ, ಅಂದರೆ ಬೆಳಗ್ಗೆ ಹೊತ್ತು ಬರಲ್ಲ. ಏನಕ್ಕೆ ಬರಲ್ಲ ಬೆಳಗ್ಗೆ ಹೊತ್ತು ನೀನು? ಬರ್ತಾ ಇದ್ದೆ, ಹ್ಞೂ ಹಂಗೆ 1-2 ದಿವಸ ಬಂದಿಲ್ಲ ನೋಡು. 1-2 ದಿವಸ ಬಿಟ್ಬಿಟ್ರೆ ತಿರ್ಗಿ ಅಷ್ಟೇ. ಇಲ್ಲ ಚಳಿಗಾಲದಲ್ಲಿ ಆಗಲ್ಲ ಅಂತ ಬಂದಿಲ್ಲ, ಹಂಗೆ ಬಿಟ್ಟಿದ್ದು. ಹಂಗೆ ಥಂಡಿಗೆ ಬರೋಕ್ಕೆ ಆಗಲ್ಲ ಅಂತ ತಿರ್ಗಿ ಬರಬೇಕು ನಾನು. ಬಿಸಿಲು ಕಾಲ ಬಂತಲ್ಲ. ಇದೇನಮ್ಮ ಇದು? ಇಲ್ಲಿ ಫಾರ್ಮ್ ಹೌಸು. ಇಲ್ಲಿ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ತಾರೆ, ಬೇರೆ ಆಚೆಯಿಂದ ಬಂದು. ಗೊತ್ತಿಲ್ಲ ಗೈಸ್ ಅದೇನು ಅಂತ. ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ತಾರೆ ಸರ್. ಸರ್ಚ್ ಮಾಡಿ ಹಾಕ್ತೀನಿ ಬೇಕಾದ್ರೆ ಏನು ಅಂತ. ನಾನು ಹೇಳ್ತಾರೆ ಅರ್ಥ ಆಗ್ತಿಲ್ಲ. ನಾವು ಹೆಸರೇನು ಗೊತ್ತಿಲ್ಲ. ಮತ್ತೆ ಅದಕ್ಕೆ ಅದನ್ನು ಸರ್ಚ್ ಮಾಡಿ ಹಾಕ್ತೀನಿ ಅಂತಿದ್ದು. ನಂತರ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ತಾರೆ ಜನ, ಅವಾಗ ಇರ್ತಾರೆ ಅಂತ ಹೇಳಿದ್ದು. ನನಗೆ ಗೊತ್ತಿಲ್ಲ, ಅದಕ್ಕೆ ಸರ್ಚ್ ಮಾಡಿ ಹಾಕ್ತೀನಿ ಅಂತ ನಾನು ನಿಮ್ಗೆ ಅದಕ್ಕೆ ಹೇಳಿದೆ. ಸುಮ್ಮನೆ ಹೇಳ್ಬೋದ್ರೆ ತಪ್ಪದು. ನಿಜನೇ ಹೇಳು, ಅನ್ಸಲು ಹೇಳಲ್ಲ. ಪಾರ್ಕ್ ಎಲ್ಲ ಇದೆ, ಚಿಕ್ಕಮಗ್ಳು ಇಡ್ಲ ಆಟ ಆಡೋಕ್ಕೆ. ಒಳಗಡೆ ಆಚೆ ಕಡೆನೂ ಇದೆ, ಒಳಗಡೆನೂ ಐತೆ. ಆಚೆ ಕಡೆ ಸ್ವಲ್ಪ ದೊಡ್ಡದಾಗಿದೆ, ತೋರಿಸ್ತೀನಿ ಬನ್ನಿ. ಚೆನ್ನಾಯ್ತು ಅದು ಅಲ್ಲ? ಅದು ಅಲ್ಲ, ಇದು ಬಿಟ್ಟು ಅದು ಎಂಟ್ರೆನ್ಸ್ ಹತ್ರ. ಎಂಟ್ರೆನ್ಸ್ ಎಲ್ಲ ಪಾರ್ಕ್ ಒಳಗಡೆ ಸ್ವಲ್ಪ ದೂರ ಬಂದ್ಮೇಲೆ ಸಿಕ್ಕೋದು.
ಇದು ಒಳಗಡೆ ಆಟ ಆಡ್ಬೇಕಂದ್ರೆ ಐತೆ, ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಐತೆ ಎಂಟ್ರಿಯಲ್ಲ. 1 ಕಿಲೋಮೀಟ್ರ್ ಬಂದಮೇಲೆ ಸಿಗ್ತದೆ ಅನ್ಸುತ್ತೆ. ಮೇ ಬಿ ಇದು ಆನ್ ಮಾಡಿಲ್ಲ, ಫೋನಲ್ಲಿ ಆನ್ ಮಾಡಿದ್ರೆ ಹೇಳ್ತಾ ಇದ್ನಲ್ಲ ಇಷ್ಟು ಕಿಲೋಮೀಟ್ರ್ ಆಯಿತು ಅಂತ. 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೂರ್ಯ ಯಾಕೋ ಬಚ್ಚಿಕೊಂತಾನೆ ಬೇಸ್ ನೋಡಿ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಗಲೀಜಿದೆ ಸರ್, ಇಲ್ಲಿ ಕ್ಲೀನ್ ಮಾಡಿಸ್ಬೇಕು, ನಾವು ಕ್ಲೀನ್ ಮಾಡಿಸಲ್ಲ. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಇಷ್ಟು ಗಲೀಜಿದೆ ನೋಡಿ ಗೈಸ್. ವಾಕ್ ಮಾಡೋಕೆ ಚೆನ್ನಾಗಿದೆ, ಪ್ರಾಬ್ಲಮ್ ಇಲ್ಲ. ವ್ಯೂ ನೋಡಿ ಗೈಸ್ ಹೆಂಗೈತೆ ನೋಡಿ ಗೈಸ್, ಚೆನ್ನಾಗಿತ್ತು ಹೂವು ಇದು. ಯಾವ್ದಮ್ಮ ಹೂವು ಇದು? ಶೋ ಗಿಡ ಅಂತ. ಅಯ್ಯೋ ಎಷ್ಟು ಚೆನ್ನಾಗಿತ್ತು. ಥರ ಪೀಸ್ ಗೈಸ್. ಬರೀ ಪಕ್ಷಿಗಳು ಸೌಂಡೇ ಕೇಳಿಸೋದು 90%. 6 ಗಂಟೆ ಬಂದು ಯಾಕೆ ಪಕ್ಷಿ ಸೌಂಡ್ ಇರಲ್ಲ? ಇವಾಗ 6 ಗಂಟೆ ಆಗೈತೆ, ಅದಕ್ಕೆ ಪಕ್ಷಿ ಸೌಂಡು. ನನಗೆ ಇವಾಗ ಏನು ಕೇಳಿಸ್ತೈತೋ ಅದನ್ನ ಹೇಳ್ತಾ ಇದ್ದೀನಿ. ಅಲ್ಲ, 4 ಗಂಟೆ ಬಂದರೆ ಯಾಕೆ ಪಕ್ಷಿ ಸೌಂಡ್ ಇರಲ್ಲ? ನಾನೇನು ಹೇಳಿ, ಇವಾಗ ಏನು ಕೇಳಿಸ್ತೈತೋ ಅದು ಹೇಳಿದೆ. ಸ್ವಲ್ಪ 4 ಗಂಟೆಗೆ ಬಿಸಿಲಿಗೆ ಎಲ್ಲ ಹೋಗಿರ್ತವೆ. ಇವಾಗ ಅದ್ರ ಮನೆಗಳು ಬಂದವೆ, ಬಡ್ಕೊಂತವೆ. ನಾನು ಎಲ್ಲಿ ತಪ್ಪು ಮಾಡಿದೆ? ನೋಡಿ ಸ್ವಲ್ಪ ಕೂತೈತೆ ನಿಮ್ದು. ಹಾಯ್ ಗಾಯ್ಸ್. ದಿನ ಮಲ್ಕೊಂಡು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ದು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವರಿಬ್ಬರು ಸೇರಿಕೊಂಡು ಹಾಯ್ 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 ಹಾಯ್. ಎಷ್ಟು ಬಾತುಗಳು ನೋಡಿ ಅಲ್ಲಿ. ಒಂದೇ ಒಂದು ಹೋಯ್ತೈತೆ, ಎಷ್ಟೊಂದೇ ಹೋಗ್ಬೇಕಿತ್ತು. ಬಾತುಗಳು ಹೋದ್ರೆ ಒಟ್ಟಿಗೆ ಎಷ್ಟೊಂದು ಒಟ್ಟಿಗೆ ತಾನೇ ಹೋಯ್ತವೆ. ಈಗ ಒಂದೊಂದು ಹೋಗ್ತೈತೆ. ಕೊಕ್ಕರೆ. ಹಾಂ ಸರ್, ಮಿನಿ ಐಲ್ಯಾಂಡಲ್ಲಿ ಐತೆ ನೋಡಿ, ಮಿನಿ ಐಲ್ಯಾಂಡ್. ಮುಂದೆ ಸಿಗ್ತೀನಿ ನೀರಿಗೆ. ಅದು ಅಲ್ಲಿ ಯಾವುದೋ ನೀರು ಹೋಗೋ ಜಾಗ ಐತಲ್ಲ, ಇಲ್ಲಿ ಮುಂದೆ ತಾನೆ, ಮುಂದೆ ಅಲ್ಲಿ ಹೋಗ್ತೀನಿ ತೋರಿಸ್ತೀನಿ ಸರಿ. ಎಷ್ಟು ಮಿನಿ ಡೌನ್ಫಾಲ್ ಬಂತು. ವಾಟರ್ ಫಾಲ್ ಅಲ್ಲ ಇದು, ಡೌನ್ಫಾಲ್. ಇಲ್ಲಿರೋ ನೀರು ಇಲ್ಲಿ ಹೋದ ನೋಡಿ. ಅದು ಗಲೀಜು ನೀರು ಇದು ತುಂಬ ಗಲೀಜು ನೀರು. ಇದೆಲ್ಲ ಬಟ್ಟೆ ಹೋಗಿದ್ದಾರಂತೆ. ಅಡುಗೆಗೂ ಇದು ಯೂಸ್ ಮಾಡ್ತಾರ. ಅಡುಗೆಗೆ ಏನೋ ಗೊತ್ತಿಲ್ಲ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಮಕ್ಕ ತೊಳೆಯೋಕ್ಕೆ ಎಲ್ಲದಕ್ಕೆ ಇದೆ ಹೋಗ್ತಾರೆ ನೀರು. ಗೊತ್ತಿಲ್ಲ, ಅದು ಹೊರಗಡೆ ಇರ್ತಾರಲ್ಲ ಇವರು ಅಂಥವ್ರು, ಅವ್ರಿಗೆ ನೀರು ಕೊಡೋ ನೀರು ಸಪ್ಲೈ ಇಲ್ಲ. ಏನೇನು ಮಾಡ್ತಾರೆ? ಇದೇ ನೀರು ಯೂಸ್ ಮಾಡಬೇಕು. ಮನೆ ಬಟ್ಟೆ ಒಗೆಯೋಕೆ, ಮಕ್ಕ ತೊಳ್ಕೊಂಡು ಬಾಯಲ್ಲೆಲ್ಲ ನೀರು ಹಾಕೊಂಡು ಅವ್ರು ನೀರಿಲ್ಲ ಅನ್ಸುತ್ತೆ. ನಾನು ನೋಡಿಲ್ಲ ನಮ್ಮ ಅಮ್ಮ ಹೇಳ್ತಾರೆ. ಆಮೇಲೆ ನನಗೆ ಹೇಳ್ಬಾರ್ದು, ಅಮ್ಮ ಹೇಳಿದ್ದು. ನಾವು ಡೈಲಿಗೆ ವಾಕಿಂಗ್ ಬರ್ತಿದ್ರು, ನೋಡ್ತಿರೋ ಅದಕ್ಕೆ ಹೇಳಿದೆ. ಪಾಪ ಅವ್ರು ನೀರು ಸಿಕ್ಕಲ್ಲ, ಯಾವುದೋ ಮಾಡ್ತಾರೆ, ಇರೋ ನೀರೆಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ. ಏನು ಮಾಡಿ ನಿಮ್ಗೆ ಆವಾಗ ಹೇಳಿದೆ ನಾನು. ಸ್ವಲ್ಪ ಇನ್ನೊಂದ್ಸತಿ ಅದನ್ನ ಹಾಕ್ತೀನಿ ಬಿಟ್ಟನ, ಇವಾಗ ನೋಡ್ಕೊಂಬಿಡಿ. ತಲೆಗೆ ಸ್ವಲ್ಪ ಬರೀ ಇಂಥದೆಯ ಹಾಕ್ತಿರೋರು ಅದಕ್ಕೆ ನೋಡಿ. ಸುಮ್ಮನೆ ನೀನು ಇರೋದನ್ನ ಹೇಳಿದ್ರೆ ತಲೆಗೆ ಸೂಟ್ ಹಾಕ್ತಾರಂತೆ. ಗೈಸ್ ನಾನು ಅದನ್ನು ಹೇಳಿಲ್ಲ, ನಮ್ಮ ಅಮ್ಮನ ಹೇಳಿದ್ದು. ನಾನು ಬೇರೆ ಇದನ್ನ ಹೇಳ್ತಿದ್ದು, ನೀನು ಹೇಳಿದ್ದನ್ನ. ನೀನು ಹೇಳಿ ಸುಮ್ಮನೆ ಕೆಲ ಕ್ಯಾಮ್ರಾ ತೋರಿಸ್ತೀನಿ, ನಿಂದೇನೆ ಮಾತಾಡ್ಕೊಡ್ತೀನಿ. ಸರಿ ಆಯ್ತು ಬಿಡಿ ಗೈಸ್, ನಮ್ಮ ಅಮ್ಮ ಬೇಜಾರು ಮಾಡ್ಕೊಂಬಿಟ್ರು. ನಿಮ್ಗೆ ಸನ್ಸೆಟ್ ತೋರಿಸ್ತೀನಿ ಅಂದೆ. ಸೂರ್ಯ ಆಗಲಿ ಮುಳುಗೋಗ್ಬಿಟ್ಟಿರ್ಬೇಕು, ನೋಡಿಸ್ತೀನಿ ರೀ ಗೈಸ್. ಅವೇ ಕಾಣಿಸ್ತಾ, ಇವಾಗ ಕಾಣಿಸ್ತಾ ಇಲ್ಲ. ಮುಂದೆ ಬೇಡ, ಇಲ್ಲಿಂದ ಅಲ್ಲಿವರೆಗೂ ತೋರಿಸ್ತೀನಿ ಅಂತಲ್ಲ.
ಇಲ್ಲಿ ಕಾಣಿಸುತ್ತೆ. ಸನ್ಸೆಟ್ ಆಗೋಗಿದೆ ಗೈಸ್. ಕಾಣಿಸೋದೇ ಇಲ್ಲ, ಬಿಲ್ಡಿಂಗ್ ಅಡ್ಡ ಇತ್ತು. ಇಷ್ಟೊತ್ತು ಹುಡುಕಿ ಸೂರ್ಯನ ಮಳೆ ಬರುತ್ತಾ? ಮಳೆ ಬರುವ ವಾತಾವರಣ ಇದೆ. ಈಗ ಆನೆಕಲ್ಲು ಅಂತ ಬಿತ್ತಲ್ಲ, ಅದು ಬಿಲ್ಗೇಟ್ಸ್ ಮಾಡಿದ್ದು. ಅದು ಎಲ್ಲೆಲ್ಲಿ ಬಿದ್ದು ಕಮೆಂಟ್ ಆಗಿ. ನಮ್ಮನೆ ಸೈಡ್ ಬಿದ್ದಿಲ್ಲ ಆನೆಕಲ್ಲು. ಅದು ಇಷ್ಟು ದಪ್ಪ ಸೆಕೆಂಡ್ ರೌಂಡ್ ಅಂತ. ನಮ್ಗೆ ಒಂದು ರೌಂಡಿಗೆ ಸುಸ್ತಾಗೋಯ್ತು. ಹೋಗಿ ಎಕ್ಸಿಟ್ ಆಗೋದು ಎಗ್ದಲ್ಲಿ ಸಿಗ್ತೀನಿ. ಸುಸ್ತಾಗೋಯ್ತು. ಕೊಕ್ಕರೆಗಳು ನೋಡಿ ಸಿಂಕುತ್ತೈತೆ. ಅದ್ರ ಮನೆಗಳಿಗೆ ಬಂದ್ಬಿಟ್ಟೈತಲ್ಲ ನೋಡಿ ಹೆಂಗೆ ಕೂತವೆ. 6 ಕಾಲ ಆಯ್ತಮ್ಮ. 6:20 ಈ ಥರ ಇರುತ್ತೆ ಗೈಸ್ ಇಲ್ಲಿ ಲೈಟಿಂಗ್ಸ್. ಅಂದರೆ ಸರ್ ಗೈಸ್ ಫ್ಲ್ಯಾಶ್ ಆನ್ ಮಾಡ್ತೀನಿ ಸೆಕೆಂಡ್. 20 ಈ ಥರ ಇರುತ್ತೆ ನೋಡಿ. ಸ್ವಲ್ಪ ಕತ್ಲಾಗಿರುತ್ತೆ, ತಂಪಾಗಿರುತ್ತೆ, ಚೆನ್ನಾಗಿ. ಆದರೂ ವೆದರು ಪೀಸ್. ಮಳೆ ಬರುವ ವಾತಾವರಣ ಇದೆ. ಮಳೆ ಬಂದರೆ ಸರಿಯಾಗಿ ಬರ್ತದೆ. ಈಗಲೂ ಈಗ ಹದ್ದುಗಳು ಮೇಲೆ ಹಾರಾಡ್ತಿದ್ರೆ ಕೆರಡು ಹಾವಿರುತ್ತೆ ಅಂತ. ಅದು ನಿಜನಾ? ಇಲ್ಲ, ಸುಮ್ಮನೆ ಹಾರಾಡೋದು ಅಷ್ಟೇ ಅನ್ನೋದು. ಅಷ್ಟೇ ಸುಳ್ಳು ಹೇಳಿರೋದು. ಅದು ಈಗಲ ಮೇಲಿದ್ರೆ ಕೆರಡು ಹಾವುಗಳು ಇರ್ತವೆ ಅಂತ. ಇನ್ನೇನು ಓಡಾಡೋ ಅಲ್ಲ ಈಗಲ್ ಎಷ್ಟೈತಿ ಇಲ್ಲಿ ಮೇಲೆ? ಮೇಲೆ ಹಿಂಗೆ ಹೋಗ್ತಾ ಇರಲಿಲ್ಲ ಆಯ್ತು ಆಗ ಇವಾಗ ಇಲ್ಲ ತಾನೆ. ಏನ ಅವೇನ ಮರದಲ್ಲೇ ಕೂತಿರ್ತಾರೆ 24 ಟೈಮ್. ನಂತರ ನಾವು ವಾಕಿಂಗ್ ಬಂದಾಗ ಅದು ಫ್ಲೈಯಿಂಗ್ ಬರ್ತದೆ. ಹಾಂ ಸಾಯಂಕಾಲವರೆಗೂ ಓಡಾಡೋದು, ಸಾಯಂಕಾಲ ಮರದಲ್ಲಿ ಮಾಡ್ಕೊಬಿಡೋದು. ಅಲ್ಲ ನಾವು ವಾಕಿಂಗ್ ಬಂದಾಗ ಅದು ಫ್ಲೈಯಿಂಗ್ ಬರೋದಾ? ಅದಕ್ಕೆ ಹೋಗೋದು ವಾಕಿಂಗಾ? ಅವು ವಾಕಿಂಗ್ ಮಾಡೋದು ಮೇಲೆ ಕೆಲವೆಡೆ ಮಾಡ್ತಿರೋ ಭೂಮಿ ಮೇಲೆ ಅವ್ರು ಆಕಾಶದ ಮೇಲೆ ಬಿಡ್ತವೆ. ಅದು ಅವ್ರು ವಾಕಿಂಗ್ ಅಲ್ಲ, ಫ್ಲೈಯಿಂಗ್. ಅದು ನಾನು ಎಕ್ಸಿಟ್ ನನ್ನ ಹತ್ರ ಇದೀರಿ. ಇನ್ನೊಂದು 1 ಕಿಲೋಮೀಟ್ರ್ ಐತಮ್ಮ. ಇನ್ನೊಂದು ಕಿಲೋಮೀಟ್ರ್ ಇಲ್ಲ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಐತೆ ಗೇಟ್. ಒಂದು ಅರ್ಧ ಕಿಲೋಮೀಟ್ರ್ ಐತೆ ಗೈಸ್ ಗೇಟ್ ಹತ್ರಕ್ಕೆ. ಗೇಟ್ ಹತ್ರಕ್ಕೆ ಸಿಗ್ತೀನಿ. ವ್ಯೂ ನೋಡಿ ಗೈಸ್ ಹೆಂಗೈತೆ. ಚೆನ್ನಾಗಿ ಕಾಣಿಸ್ತದಲ್ಲ ಮೋಡ. ಗೇಟ್ ಹತ್ರ ಸಿಗ್ತೀನಿ ಗೈಸ್. ನೋಡಿ ಹತ್ಕೊಳ್ಳಿ ತೋರಿಸಿದ್ನಲ್ಲ, ಇಲ್ಲಿ ನೋಡಿ. ಒಂದು ಚಿಕ್ಕದು, ಒಂದು ದೊಡ್ಡದು, ಮಿಕ್ಕಿದೆಲ್ಲ ಚಿಕ್ಕದು 2. ಫ್ಯಾಮಿಲಿ ರೌಂಡ್ ಹೋಗ್ತಿದ್ದಾರೆ, ವಾಕಿಂಗ್ ಹೋಗ್ತಿದ್ದಾರೆ ಅವರು. ನನ್ನಮ್ಮ ನನ್ನ ಬಿಟ್ಟು ಹೋಗ್ತಾವ್ರಿ ಇಲ್ಲಿ. ನನ್ನೇ ಬಿಟ್ಟು ಹೋಗ್ತಿದ್ಯಾ? ನನಗೆ ವಾಕ್ ಮಾಡ್ತಾ ನಿಂತ್ಕೊಂಡು ಕಾಲನ್ನ ಬರ್ತೀವಿ, ಹೋಗ್ತಾ ಇರ್ಬೇಕು. ಅದೇ ಮಕ್ಳನ್ನ ಬಿಟ್ಟು ಹೋಗ್ಬಿಡೋದೆ. ನೀವು ಬರಬೇಕು, ಹಿಂದೆ ಹೋದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಪಾಪ ಅವ್ರೇನೋ ತೋರಿಸ್ತಾ ಇದ್ದೆ. ಗೈಸ್ ಪಾರ್ಕಲ್ಲಿ ದೇವಸ್ಥಾನ ಇದೆ ನೋಡಿ ಗೈಸ್, ಮುನೇಶ್ವರಂದು. ಈಗ ಕ್ಲೋಸ್ ಆಗಿಬಿಟ್ಟಿದೆ. ಯಾವಾಗ ಓಪನ್ ಇರ್ತಮ್ಮ ಇದು? ಶುಕ್ರವಾರ ಮಾತ್ರ ಪೂಜೆ ಮಾಡ್ತಾರಂತೆ. ನಮಸ್ಕಾರ ಹಾಕೊಂಡವ್ರಿ, ಇಲ್ಲಿ ಹಾಕೊಂಡೋಯ್ತು ನೋಡಿ ಗೈಸ್. ಇಲ್ಲಿಂದ ವ್ಯೂ 6:30 ವ್ಯೂ ಜಾಸ್ತಿದೆ. ನಮಸ್ಕಾರ ಹಾಕೊಳ್ಳಿ ಗೈಸ್. ನಿಮ್ಗೆ ಹೇಳಿದ್ನಲ್ಲ ಗಿಡಕ್ಕೆ ಇದು ಗಣೇಶ ಬಿಡ್ತೀರಿ ಅಂತ. ಈ ಸೈಡ್ ಗೈಸ್ ಗಣೇಶ ಬಿಡೋದು ನೋಡಿ, ಗಣೇಶಂದು ಅದು. ಇವಾಗ ನೀರು 0 ಮಾಡಿದ್ದಾರೆ. ಗಣೇಶ ಇಲ್ಲಲ್ಲ. ಗಣೇಶ ಹಬ್ಬ ಬಂದರೆ ಫುಲ್ಲು ನೀರು ತುಂಬಿಸ್ತಾರೆ ಗೈಸ್. ನಂದಾದ ನಂಗೆ ವೀಡಿಯೋ ಇದ್ರೆ ಹಾಕ್ತೀನಿ ನೋಡಿ. ಗಣೇಶ ಬಿಟ್ಟಿರೋದು ಅಲ್ಲೇ ಬಿಡೋದು ನಾವು ಗಣೇಶನ.
ಮುಂದೆ ಸಿಗ್ತೀನಿ ಬನ್ನಿ. ನೋಡಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋಕೆ ಬರ್ತಾರೆ ಇಲ್ಲೆಲ್ಲ. ಈಗ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋಕೆ ಬಂದವರು, ದೊಡ್ಡ ಮಕ್ಕಳು ದೊಡ್ಡವರೆಲ್ಲ ರೆಸ್ಟ್ ಮಾಡ್ಬೋದು. ಮಾಡ್ಕೋಬೋಗಲ್ಲ ಹೋಗಿ. ಹಂಗೆ ತಾನೆ ಹೋಗ್ತೀರ? ಹಂಗೆ ಇಲ್ಲ ಹಿಂಗೆ ಹೋಗೋದು ನಾನು. ಹಿಂಗೋ ಬರಮ್ಮ, ಒಂದು ರೌಂಡ್ ಆಗೋದು. ಪರವಾಗಿಲ್ಲ ಬಾ. ಗೈಸ್ ಪಾರ್ಕ್ ನೋಡಲ್ಲಿದೆ, ಆ ಥರ ಹೋಗಿ ತೋರಿಸ್ತೀನಿ ಗೈಸ್. ಉಲ್ಟಾ ಇಟ್ಕೊಂಡು ಇದನ್ನೇ ಅಂತಾರೆ ಗೊತ್ತಿಲ್ಲ ಕನ್ನಡದಲ್ಲಿ, ಏನಂತಾರೆ? ತಲೆ ಕೆರಡೆ ಮಾಡ್ಕೊಂಡು ನಿಂತ್ಕೊಳ್ಳೋದನ್ನ ಗೊತ್ತಿಲ್ಲ, ಕಮೆಂಟ್ ಹಾಕಿ ಗೈಸ್. ಇಲ್ಲ ಆಮೇಲೆ ಸರ್ಚ್ ಮಾಡಿ ಹಾಕ್ತೀನಿ ಅಷ್ಟೇ ನಾನೇ. ಜಿಮ್ಮಿಗೆ ಹೋಗೋ 0 ಬಜೆಟಲ್ಲಿ ಬರೋದು ಜಿಮ್ಮಿಗೆ ಇದು. ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋಕೈತೆ ನೋಡಿ ಗೈಸ್. ನಾನು ಚಿಕ್ಕವನಿದ್ದಾಗ ಬರ್ತಿದ್ದೆ ಇಲ್ಲಿಗೆ, ಬಿಟ್ಬಿಟ್ಟ ತಿರ್ಗ. ಇಲ್ಲಿ ಜಿಮ್ಮು, ಇದು ಚಿಕ್ಕ ಮಕ್ಳಿಗೆ ಆಟ ಆಡೋದು. ಹೆಂಗಿದೆ ಗೈಸ್ ಜಾಗ? ಕತ್ಲಾಗೋಯ್ತು, ಮಳೆ ಬರುತ್ತೆ, ಕತ್ಲಾಗೋಯ್ತು ನೋಡಿ ಗೈಸ್. ಟೈಮ್ ಆಯ್ತು, 6:30 ಗೇಟ್ ಕ್ಲೋಸ್ ಅಲ್ಲ. ಟೈಮಿಂಗು ಬೆಳಿಗ್ಗೆ ಎಷ್ಟೊತ್ತು ಓಪನ್? ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 6:00 ತನಕ ಅಷ್ಟೇ ಗೈಸ್ ಟೈಮು. ಕ್ಲೋಸ್ ಆಮೇಲೆ ತಿರ್ಗ ಇದೆಲ್ಲ ಇಲ್ಲಿ ಮಾಡಂಗಿಲ್ಲ. ಚೆನ್ನಾಗಿ ಆಟ ಆಡ್ಕೊಂಡ್ರು ಚಿಕ್ಕ ಮಕ್ಕಳು. ಆದ್ರೂ ಪಬ್ಲಿಕ್ ಮಾತಾಡಕ್ ಬೇಕು ಗೈಸ್ ಕಟ್ಸು. ಅದ್ರ ಮುಂದೆ ಇಲ್ಲೇ ಪಾನಿಪುರಿ, ಬೇಲ್ಪುರಿ ಎಲ್ಲ ಇಕ್ಕಿರ್ತಾರೆ. ಇಲ್ಲಿ ವಾಕ್ ಮಾಡೋದು, ಅಲ್ಲಿ ತಿನ್ಕೊಂಡು ಹೋಗ್ಬಿಡೋದು ಅಷ್ಟೇ ಅಲ್ಲ. ಇವಾಗ ಬೇರೆಯವ್ರಿಗೆ ಹೇಳೋದು ನನ್ ಬಿಡಕ್ಕೆ ಬತ್ತಿಲ್ಲ ತಿರ್ಗಾ. ಇವಾಗ ತಿನ್ಕೊಂಡು ಹೋಗೋಣ. Here I come. Oh, here I come. Oh. ಗೈಸ್ ನೋಡಿ ಗೈಸ್, ನಾನು ತಿನ್ನಲ್ಲ ಅಂದ್ರು ಇವರೇ ಮೋಟಿವೇಶನ್ ಕೊಡ್ತಾರೆ, ತಿನ್ನು 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 ಅಂತ. ನಾನು ತಿನ್ನಲ್ಲ, ಡಯಟ್ ಅಲ್ಲಿ ಇದ್ದೀನಿ. ಆದ್ರೂ ಬರ್ಬೇಕಾದ್ರೆ ಮಾತ್ರ ಮಿಲ್ಕ್ ಶೇಕ್ ಕುಡ್ಕೊಂಬಂದ್ರೆ ಅಷ್ಟೇ. ನೋಡಿ ಗೈಸ್ ಎಲ್ಲ ಹೊರಟ್ರು ಮನೆಗೆ. ಇನ್ನೇನು ಟೈಮ್ ಆಯ್ತು. ಮೇನ್ ಗೇಟ್ ಹತ್ರ ಬಂದ್ರಿ, ಆಚೆ ಹೋಗಿ ಚಿಕ್ಕ ಮಕ್ಳನ್ನ ಕೇಳಿದ್ರೆ ಚಿಕ್ಕ ಮಕ್ಳಿಗೆ ಆಟ ಸಾಮಾನು ಇಲ್ಲ. ಇದು ನೋಡಿ, ಏನು ಆಟ ಸಾಮಾನು ಕೊಡಿಸ್ತೇನೆ ನಂಕ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. 1-2-3 ಅಷ್ಟೇ ವಿಡಿಯೋಸ್ ಮಾಡಿ. ನೋಡಿ ಚಿಕ್ಕ ಮಕ್ಳು ಏನೋ ಬೇಕಂದ್ರೆ ಅಲ್ಲಿದೆ ಆಟ ಸಾಮಾನು ಆಟ ಆಡೋಕೆ. ಬಾ 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 ಬಾ. ಬಂದ್ರಿ ಗೈಸ್ ಗಾಡಿ ಹತ್ರ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಓಕೆ ಬಾಯ್. ಬಾಯ್ ಮಾಡು. ಕ್ಯಾಮ್ರಾ ಮುಚ್ಚಿ.